ಇನ್ನ ಮತ್ತೊಂದು ಕಡೆ ಹೃದಯಾಘಾತ ಸರಣಿ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗಲೇ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು. ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಕರ್ತಿಕೆರೆ ಗ್ರಾಮದ 48 ವರ್ಷದ ದ್ರಾಕ್ಷಾಯಣಿಯವರು ಹೃದಯಾಘಾತಕ್ಕೆ ಕೊನೆಯುಸಿರೆಳೆದಿರುವಂತದ್ದು. 15 ದಿನಗಳ ಹಿಂದೆ ರಸ್ತೆಯಲ್ಲಿ ಹೋಗುವಾಗ ಇವರಿಗೆ ಬೈಕ್ ಡಿಕ್ಕಿ ಹೊಡೆದಿರುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರ್ತಾರೆ ದ್ರಾಕ್ಷಾಯಣಿಯವರು. ಇವತ್ತು ಏಕಾಏಕಿ ಈ ಮಹಿಳೆ ಕುಸಿದು ಬಿದ್ದು ಈ ರೀತಿ ಮೃತಪಟ್ಟಿರುವಂತಹ ಒಂದು ಘಟನೆ ನಡೆದಿದೆ. ಹೃದಯಾಘಾತ ಇವರ ಸಾವಿಗೆ ಕಾರಣ ಆಗಿದೆ. ಕರ್ತಿಕೆರೆ ಗ್ರಾಮದ 48 ವರ್ಷದ ದ್ರಾಕ್ಷಾಯಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಾಗಲೇ ಕುಸಿದು ಬಿದ್ದು ಹೃದಯಾಘಾತಕ್ಕೆ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಎಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಈಗ ನೇರ ಸಂಪರ್ಕದಲ್ಲಿ ಚೇತನ್ ಪದ್ಮಶಾಲಿ. ಒಂದ್ ಕಡೆ ರಾಜ್ಯದಲ್ಲಿ ಈ ಹೃದಯಾಘಾತ ಪ್ರಕರಣಗಳು ಮುಂದುವರಿತಾನೆ ಇರುವಂತದ್ದು. ಚಿಕ್ಕಮಗಳೂರು ಭಾಗದಲ್ಲಿಯೂ ಕೂಡ ಇಂತಹ ಘಟನೆಗಳು ನಡೀತಾ ಇರುವಂತದ್ದು ಅಲ್ಲಿನ ಜನರ ಆತಂಕಕ್ಕೆ ಕಾರಣ ಆಗಿರಬಹುದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಅಂದ್ರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಕೂಡ ಆತಂಕ ಕೂಡ ಇಲ್ಲ. ಮತ್ತೆ ಯಾರು ಕೂಡ ಖಾಸಗಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಅಲ್ಲಿ ಇಸಿಜಿಗಳನ್ನ ಮಾಡಿಸ್ಲಿಕ್ಕೆ ಮತ್ತೆ ವೈದ್ಯರನ್ನ ಸಂಪರ್ಕಿಸುವ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ. ಆದ್ರೆ ವಾರಕ್ಕೆ 1 ಅಥವಾ 2 ಪ್ರಕರಣಗಳು ಅಂದ್ರೆ ಹೃದಯಾಘಾತದಿಂದ ಮೃತಪಟ್ಟಿರುವ ಪ್ರಕರಣಗಳು ಮಾತ್ರ ಬೆಳಕಿಗೆ ಬರ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಬಂದಿರುವಂತಹ ಇವತ್ತು ಏನು ಚಿಕ್ಕಮಗಳೂರಿನ ಹೊರವಲಯ ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಕರ್ತಿಕೆರೆ ಗ್ರಾಮದೊಬ್ರು ದ್ರಾಕ್ಷಾಯಣಿ ಅನ್ನುವಂತ ಮಹಿಳೆಯೊಬ್ರು ಮೃತಪಟ್ಟಿರುವಂತದ್ದು. ಅದರಲ್ಲಿ ಕೂಡ ಹೃದಯಾಘಾತದಿಂದಲೇ ಮೃತಪಟ್ಟಿದ್ದಾರೆ ಅನ್ನುವಂತ ಮಾತನ್ನ ಈಗ ವೈದ್ಯರು ಕೂಡ ಈಗ ಹೇಳಿದ್ದಾರೆ. ಏನು ಈ ದ್ರಾಕ್ಷಾಯಣಿ ಇದ್ದಾರೆ, ಅವ್ರು ಈಗಾಗಲೇ ಒಂದೆಡೆ ಚಿಕಿತ್ಸೆಯನ್ನ ಪಡಿತಿದ್ರು. ಅಂದ್ರೆ ಕಳೆದ 15 ದಿನದ ಹಿಂದೆ ಒಂದು ಅಪಘಾತ ಕೂಡ ಆಗುತ್ತೆ. ಅವರು ನಡೆದುಕೊಂಡು ಹೋಗೋ ಸಂದರ್ಭದಲ್ಲಿ ಬೈಕ್ ಕೂಡ ಡಿಕ್ಕಿ ಆಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಗಂಭೀರ ಗಾಯ ಕೂಡ ಆಗಿರುತ್ತೆ. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ರು. ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಚಿಕಿತ್ಸೆಯನ್ನ ಕೂಡ ಪಡಿತಿದ್ರು 15 ದಿನದಿಂದಲೂ ಕೂಡ. ಇವತ್ತು ಬೆಳಗ್ಗೆ ಏನೋ ಒಂದು ವಾಶ್ರೂಮ್ಗೆ ಹೋಗೋ ಸಂದರ್ಭದಲ್ಲಿ ಅವರು ಏಕಾಏಕಿ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದವರು ಮತ್ತೆ ಎದೊಳೋದೇ ಇಲ್ಲ. ಅವರಿಗೆ ಅಲ್ಲೇ ಕೂಡ ಒಂದು ಸಾವನ್ನು ಕೂಡ ಅಪ್ಪಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ವೈದ್ಯರು ಏನಾಯ್ತು ಅನ್ನೋ ಪರಿಶೀಲನೆ ನಡೆಸಿದಾಗ ಅವರಿಗೆ ಒಂದು ಹೃದಯಾಘಾತ ಆಗಿರೋದನ್ನು ಒಂದು ಖಾತ್ರಿ ಕೂಡ ಆಗುತ್ತೆ. ಅದನ್ನೇ ಕೂಡ ಈಗ ಅವರ ಸಂಬಂಧಿಕರು ಕೂಡ ಹೇಳುವಂತದ್ದು. ಎಲ್ಲೋ ಒಂದ್ ಕಡೆ ಕಾಫಿನಾಡಲ್ಲಿ ಕೂಡ ಆತಂಕ ಇಲ್ಲದಿದ್ರು ಕೂಡ ಈ ಹೃದಯಾಘಾತ ಪ್ರಕರಣಗಳು ವಾರಕ್ಕೆ 1-2 ಆಗ್ತಿರೋದು. ಎಲ್ಲೋ ಒಂದ್ ಕಡೆ ಕಾಫಿನಾಡಲ್ಲಿ ಕೂಡ ಹೃದಯಾಘಾತದ ಪ್ರಕರಣಗಳು ಕೂಡ ದಿನೇ ದಿನೇ ಹೆಚ್ಚುತ್ತಾ ಅನ್ನೋ ಕೂಡ ಆತಂಕ ಕೂಡ ಈಗ ಸದ್ಯಕ್ಕೆ ಮನೆ ಮಾಡಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಇನ್ನ ಮತ್ತೊಂದು ಕಡೆ ಹೃದಯಾಘಾತ ಸರಣಿ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗಲೇ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು. ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಕರ್ತಿಕೆರೆ ಗ್ರಾಮದ 48 ವರ್ಷದ ದ್ರಾಕ್ಷಾಯಣಿಯವರು ಹೃದಯಾಘಾತಕ್ಕೆ ಕೊನೆಯುಸಿರೆಳೆದಿರುವಂತದ್ದು. 15 ದಿನಗಳ ಹಿಂದೆ ರಸ್ತೆಯಲ್ಲಿ ಹೋಗುವಾಗ ಇವರಿಗೆ ಬೈಕ್ ಡಿಕ್ಕಿ ಹೊಡೆದಿರುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರ್ತಾರೆ ದ್ರಾಕ್ಷಾಯಣಿಯವರು. ಇವತ್ತು ಏಕಾಏಕಿ ಈ ಮಹಿಳೆ ಕುಸಿದು ಬಿದ್ದು ಈ ರೀತಿ ಮೃತಪಟ್ಟಿರುವಂತಹ ಒಂದು ಘಟನೆ ನಡೆದಿದೆ. ಹೃದಯಾಘಾತ ಇವರ ಸಾವಿಗೆ ಕಾರಣ ಆಗಿದೆ. ಕರ್ತಿಕೆರೆ ಗ್ರಾಮದ 48 ವರ್ಷದ ದ್ರಾಕ್ಷಾಯಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಾಗಲೇ ಕುಸಿದು ಬಿದ್ದು ಹೃದಯಾಘಾತಕ್ಕೆ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಎಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಈಗ ನೇರ ಸಂಪರ್ಕದಲ್ಲಿ ಚೇತನ್ ಪದ್ಮಶಾಲಿ. ಒಂದ್ ಕಡೆ ರಾಜ್ಯದಲ್ಲಿ ಈ ಹೃದಯಾಘಾತ ಪ್ರಕರಣಗಳು ಮುಂದುವರಿತಾನೆ ಇರುವಂತದ್ದು. ಚಿಕ್ಕಮಗಳೂರು ಭಾಗದಲ್ಲಿಯೂ ಕೂಡ ಇಂತಹ ಘಟನೆಗಳು ನಡೀತಾ ಇರುವಂತದ್ದು ಅಲ್ಲಿನ ಜನರ ಆತಂಕಕ್ಕೆ ಕಾರಣ ಆಗಿರಬಹುದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಅಂದ್ರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಕೂಡ ಆತಂಕ ಕೂಡ ಇಲ್ಲ. ಮತ್ತೆ ಯಾರು ಕೂಡ ಖಾಸಗಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಅಲ್ಲಿ ಇಸಿಜಿಗಳನ್ನ ಮಾಡಿಸ್ಲಿಕ್ಕೆ ಮತ್ತೆ ವೈದ್ಯರನ್ನ ಸಂಪರ್ಕಿಸುವ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ. ಆದ್ರೆ ವಾರಕ್ಕೆ 1 ಅಥವಾ 2 ಪ್ರಕರಣಗಳು ಅಂದ್ರೆ ಹೃದಯಾಘಾತದಿಂದ ಮೃತಪಟ್ಟಿರುವ ಪ್ರಕರಣಗಳು ಮಾತ್ರ ಬೆಳಕಿಗೆ ಬರ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಬಂದಿರುವಂತಹ ಇವತ್ತು ಏನು ಚಿಕ್ಕಮಗಳೂರಿನ ಹೊರವಲಯ ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಕರ್ತಿಕೆರೆ ಗ್ರಾಮದೊಬ್ರು ದ್ರಾಕ್ಷಾಯಣಿ ಅನ್ನುವಂತ ಮಹಿಳೆಯೊಬ್ರು ಮೃತಪಟ್ಟಿರುವಂತದ್ದು. ಅದರಲ್ಲಿ ಕೂಡ ಹೃದಯಾಘಾತದಿಂದಲೇ ಮೃತಪಟ್ಟಿದ್ದಾರೆ ಅನ್ನುವಂತ ಮಾತನ್ನ ಈಗ ವೈದ್ಯರು ಕೂಡ ಈಗ ಹೇಳಿದ್ದಾರೆ.
ಏನು ಈ ದ್ರಾಕ್ಷಾಯಣಿ ಇದ್ದಾರೆ ಅವ್ರು ಈಗಾಗಲೇ ಒಂದೆಡೆ ಚಿಕಿತ್ಸೆಯನ್ನ ಪಡಿತಿದ್ರು. ಅಂದ್ರೆ ಕಳೆದ 15 ದಿನದ ಹಿಂದೆ ಒಂದು ಅಪಘಾತ ಕೂಡ ಆಗುತ್ತೆ. ಅವರು ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಒಂದು ಬೈಕ್ ಕೂಡ ಡಿಕ್ಕಿ ಆಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಗಂಭೀರ ಗಾಯ ಕೂಡ ಆಗಿರುತ್ತೆ. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ರು. ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಚಿಕಿತ್ಸೆಯನ್ನ ಕೂಡ ಪಡಿತಿದ್ರು 15 ದಿನದಿಂದಲೂ ಕೂಡ. ಇವತ್ತು ಬೆಳಗ್ಗೆ ಏನೋ ಒಂದು ವಾಶ್ರೂಮ್ಗೆ ಹೋಗೋ ಸಂದರ್ಭದಲ್ಲಿ ಅವರು ಏಕಾಏಕಿ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದವರು ಮತ್ತೆ ಎದೊಳೋದೇ ಇಲ್ಲ. ಅವರಿಗೆ ಅಲ್ಲೇ ಕೂಡ ಒಂದು ಸಾವನ್ನು ಕೂಡ ಅಪ್ಪಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ವೈದ್ಯರು ಏನಾಯ್ತು ಅನ್ನೋದೊಂದು ಪರಿಶೀಲನೆಯನ್ನ ನಡೆಸಿದಾಗ ಅವರಿಗೆ ಒಂದು ಹೃದಯಾಘಾತ ಆಗಿರೋದನ್ನು ಒಂದು ಖಾತ್ರಿ ಕೂಡ ಆಗುತ್ತೆ. ಅದನ್ನೇ ಕೂಡ ಈಗ ಅವರ ಸಂಬಂಧಿಕರು ಕೂಡ ಹೇಳುವಂತದ್ದು. ಎಲ್ಲೋ ಒಂದ್ ಕಡೆ ಕಾಫಿನಾಡಲ್ಲಿ ಕೂಡ ಆತಂಕ ಇಲ್ಲದಿದ್ರು ಕೂಡ ಈ ಹೃದಯಾಘಾತ ಪ್ರಕರಣಗಳು ವಾರಕ್ಕೆ 1-2 ಆಗ್ತಿರೋದು. ಎಲ್ಲೋ ಒಂದ್ ಕಡೆ ಕಾಫಿನಾಡಲ್ಲೂ ಕೂಡ ಹೃದಯಾಘಾತದ ಪ್ರಕರಣಗಳು ಕೂಡ ದಿನೇ ದಿನೇ ಹೆಚ್ಚುತ್ತಾ ಅನ್ನೋದು ಕೂಡ ಆತಂಕ ಕೂಡ ಈಗ ಸದ್ಯಕ್ಕೆ ಮನೆ ಮಾಡಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಇನ್ನ ಮತ್ತೊಂದು ಕಡೆ ಹೃದಯಾಘಾತ ಸರಣಿ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗಲೇ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು. ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಕರ್ತಿಕೆರೆ ಗ್ರಾಮದ 48 ವರ್ಷದ ದ್ರಾಕ್ಷಾಯಣಿಯವರು ಹೃದಯಾಘಾತಕ್ಕೆ ಕೊನೆಯುಸಿರೆಳೆದಿರುವಂತದ್ದು. 15 ದಿನಗಳ ಹಿಂದೆ ರಸ್ತೆಯಲ್ಲಿ ಹೋಗುವಾಗ ಇವರಿಗೆ ಬೈಕ್ ಡಿಕ್ಕಿ ಹೊಡೆದಿರುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರ್ತಾರೆ ದ್ರಾಕ್ಷಾಯಣಿಯವರು. ಇವತ್ತು ಏಕಾಏಕಿ ಈ ಮಹಿಳೆ ಕುಸಿದು ಬಿದ್ದು ಈ ರೀತಿ ಮೃತಪಟ್ಟಿರುವಂತಹ ಒಂದು ಘಟನೆ ನಡೆದಿದೆ. ಹೃದಯಾಘಾತ ಇವರ ಸಾವಿಗೆ ಕಾರಣ ಆಗಿದೆ. ಕರ್ತಿಕೆರೆ ಗ್ರಾಮದ 48 ವರ್ಷದ ದ್ರಾಕ್ಷಾಯಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಾಗಲೇ ಕುಸಿದು ಬಿದ್ದು ಹೃದಯಾಘಾತಕ್ಕೆ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಎಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಈಗ ನೇರ ಸಂಪರ್ಕದಲ್ಲಿ ಚೇತನ್ ಪದ್ಮಶಾಲಿ. ಒಂದ್ ಕಡೆ ರಾಜ್ಯದಲ್ಲಿ ಈ ಹೃದಯಾಘಾತ ಪ್ರಕರಣಗಳು ಮುಂದುವರಿತಾನೆ ಇರುವಂತದ್ದು. ಚಿಕ್ಕಮಗಳೂರು ಭಾಗದಲ್ಲಿಯೂ ಕೂಡ ಇಂತಹ ಘಟನೆಗಳು ನಡೀತಾ ಇರುವಂತದ್ದು ಅಲ್ಲಿನ ಜನರ ಆತಂಕಕ್ಕೆ ಕಾರಣ ಆಗಿರಬಹುದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಅಂದ್ರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಕೂಡ ಆತಂಕ ಕೂಡ ಇಲ್ಲ. ಮತ್ತೆ ಯಾರು ಕೂಡ ಖಾಸಗಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಅಲ್ಲಿ ಇಸಿಜಿಗಳನ್ನ ಮಾಡಿಸ್ಲಿಕ್ಕೆ ಮತ್ತೆ ವೈದ್ಯರನ್ನ ಸಂಪರ್ಕಿಸುವ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ. ಆದ್ರೆ ವಾರಕ್ಕೆ 1 ಅಥವಾ 2 ಪ್ರಕರಣಗಳು ಅಂದ್ರೆ ಹೃದಯಾಘಾತದಿಂದ ಮೃತಪಟ್ಟಿರುವ ಪ್ರಕರಣಗಳು ಮಾತ್ರ ಬೆಳಕಿಗೆ ಬರ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಬಂದಿರುವಂತಹ ಇವತ್ತು ಏನು ಚಿಕ್ಕಮಗಳೂರಿನ ಹೊರವಲಯ ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಕರ್ತಿಕೆರೆ ಗ್ರಾಮದೊಬ್ಬರು ದ್ರಾಕ್ಷಾಯಣಿ ಅನ್ನುವಂತ ಮಹಿಳೆಯೊಬ್ಬರು ಮೃತಪಟ್ಟಿರುವಂತದ್ದು. ಅದರಲ್ಲಿ ಕೂಡ ಹೃದಯಾಘಾತದಿಂದಲೇ ಮೃತಪಟ್ಟಿದ್ದಾರೆ ಅನ್ನುವಂತ ಮಾತನ್ನ ಈಗ ವೈದ್ಯರು ಕೂಡ ಈಗ ಹೇಳಿದ್ದಾರೆ. ಏನು ಈ ದ್ರಾಕ್ಷಾಯಣಿ ಇದ್ದಾರೆ ಅವ್ರು ಈಗಾಗಲೇ ಒಂದೆಡೆ ಚಿಕಿತ್ಸೆಯನ್ನ ಪಡಿತಿದ್ರು. ಅಂದ್ರೆ ಕಳೆದ 15 ದಿನದ ಹಿಂದೆ ಒಂದು ಅಪಘಾತ ಕೂಡ ಆಗುತ್ತೆ. ಅವರು ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಒಂದು ಬೈಕ್ ಕೂಡ ಡಿಕ್ಕಿ ಆಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಗಂಭೀರ ಗಾಯ ಕೂಡ ಆಗಿರುತ್ತೆ. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ರು. ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಚಿಕಿತ್ಸೆಯನ್ನ ಕೂಡ ಪಡಿತಿದ್ರು 15 ದಿನದಿಂದಲೂ ಕೂಡ. ಇವತ್ತು ಬೆಳಗ್ಗೆ ಏನೋ ಒಂದು ವಾಶ್ರೂಮ್ಗೆ ಹೋಗೋ ಸಂದರ್ಭದಲ್ಲಿ ಅವರು ಏಕಾಏಕಿ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದವರು ಮತ್ತೆ ಎದೊಳೋದೇ ಇಲ್ಲ. ಅವರಿಗೆ ಅಲ್ಲೇ ಕೂಡ ಒಂದು ಸಾವನ್ನು ಕೂಡ ಅಪ್ಪಿರ್ತಾರೆ. ಹಾಗಾಗಿ